ನಿಮ್ಮ ಬಿಸ್ನೆಸ್ ಯಾವುದೇ ಇರಲಿ ಅದನ್ನು ಪ್ರಚಾರ ಮಾಡಬೇಕಾದ್ರೆ ಸುಮನ್ ಟಿವಿಯಿಂದಲೇ ಸಾಧ್ಯ. ಕೂಡಲೇ ಸಂಪರ್ಕಿಸಿ. ಬೆಳ್ಳಂಬೆಳಗ್ಗೆ ಭಾಗ್ಯನಗರದಲ್ಲಿ ಬಾರ್ಗಳದೇ ದರ್ಬಾರ್. ವೆಲ್ಕಮ್ ಟು ಸುಮನ್ ಟಿವಿ ವೀಕ್ಷಕರೇ. ನಾವು ಈ ದಿನ ನಿಮಗೊಂದು ವಿಶೇಷ ಚಿತ್ರಣ ನಿಮ್ಮ ಮುಂದೆ ಇಡ್ತಿದ್ದೀವಿ. ಅದು ಎಲ್ಲಿ ಅಂತೀರಾ? ಇತ್ತೀಚೆಗೆ ಹೊಸ ಹೆಸರನ್ನ ನಾಮಕರಣ ಮಾಡಿಕೊಂಡಿರುವಂತಹ ಕರ್ನಾಟಕ ರಾಜ್ಯದ ಗಡಿ ಭಾಗದಲ್ಲಿರುವಂತಹ ಬಾಗೇಪಲ್ಲಿ ಅಲಿಯಾಸ್ ಭಾಗ್ಯನಗರ. ಭಾಗ್ಯನಗರ ಅಂದರೆ ಯಾರಿಗೂ ಬಹಳ ಬೇಗ ತಿಳಿಯೋದಿಲ್ಲ. ಆದರೆ ಬಾಗೇಪಲ್ಲಿ ಅಂತ ತಕ್ಷಣ ನಮ್ಮ ಕಣ್ಣ ಮುಂದೆ ಮೂಡುವಂತಹ ಚಿತ್ರಣ ಅಭಿವೃದ್ಧಿಯನ್ನೇ ಕಾಣದ ಹಳ್ಳಿಯೂ ಅಲ್ಲದ ಪಟ್ಟಣವೂ ಅಲ್ಲದ ಒಂದು ತಾಲೂಕು ಕೇಂದ್ರ. ವೀಕ್ಷಕರೇ, ಆಂಧ್ರ ಗಡಿ ಭಾಗಕ್ಕೆ ಹೊಂದಿಕೊಂಡಿರುವಂಥದ್ದು ಈ ಬಾಗೇಪಲ್ಲಿ. ತೆಲುಗು ಭಾಷೆಯೇ ಮಾತೃಭಾಷೆಯಂತೆ ಗೋಚರಿಸುವಂತಹ ಕನ್ನಡ ನಾಡಿನಲ್ಲಿರುವ ಒಂದು ತಾಲೂಕು ಕೇಂದ್ರ. ಈ ತಾಲೂಕು ಕೇಂದ್ರದಲ್ಲಿ ವಾಸಿಸುವ ಎಲ್ಲ ಜನರು ಬಡತನದ ಬೇಗಿಯಲ್ಲೇ ಬೆಂದವರು. ಸರ್ಕಾರಗಳು ಬದಲಾದರೂ, ಪಕ್ಷಗಳು ಬದಲಾದರೂ ನಮ್ಮ ಹಣೆಯ ಬರಹ ಬದಲಾಗಲೇ ಇಲ್ಲ ಅಂತ ನೋವು ತಿಂತಿರುವಂತಹ ಜನಸಮೂಹ. ಇದೆಲ್ಲ ನಿಮಗೆ ತಿಳಿದಿದೆ ಅಂತ ಭಾವಿಸಿದ್ದೇವೆ. ನಾವು ಈ ದಿನ ನಿಮಗೆ ತಿಳಿಸುವ ವಿಶೇಷವಾದ ಮಾಹಿತಿ ಅಂದರೆ, ತೀರಾ ಬಡತನದಲ್ಲಿರುವ, ಕೂಲಿ ಮಾಡಿದ್ರೆ ಮಾತ್ರ ಜೀವನ ನಡೆಯುವಂತಹ ಜನರಿರುವಂತಹ ಈ ಸ್ಥಳಗಳಲ್ಲಿ ಬೆಳಿಗ್ಗೆನೇ ಟೀ ಅಂಗಡಿಗಳು ಓಪನ್ ಆಗುತ್ತೋ ಇಲ್ವೋ ಗೊತ್ತಿಲ್ಲ, ಆದರೆ ಬಾರ್ಗಳಂತೂ ಬೊಂಬಾಟಾಗಿ ಓಪನ್ ಆಗಿರುತ್ತೆ. ಹೌದು ವೀಕ್ಷಕರೇ, ಬೆಳಗ್ಗೆ 6 ಗಂಟೆಗೆ ಭಾಗ್ಯನಗರದಲ್ಲಿ ಎಲ್ಲ ಬಾರುಗಳು ಓಪನ್ ಆಗಿ ವ್ಯಾಪಾರ ವ್ಯವಹಾರ ವಹಿವಾಟುಗಳು ಪ್ರಾರಂಭವಾಗುತ್ತೆ. ಬಾರ್ನ ಸುತ್ತ ಬೆಳ್ಳಂಬೆಳಗ್ಗೆ ಜನ ಕಾದು ಕುಂತಿರ್ತಾರೆ. ಸರ್ಕಾರದ ನಿಯಮಗಳ ಪ್ರಕಾರ ಒಂದು ನಿರ್ದಿಷ್ಟವಾದ ಸಮಯ ಇರುತ್ತೆ ಬಾರ್ಗಳು ಓಪನ್ ಮಾಡೋದಕ್ಕೆ. ಆದರೆ ಇಲ್ಲಿರುವಂತಹ ಎಲ್ಲ ಆಡಳಿತ ವರ್ಗ ಕಣ್ಮುಚ್ಚಿ ಕುಳಿತಿದೆ ಅಂತ ನಮಗೆ ಗೋಚರವಾಗ್ತಿದೆ. ಬಾಗೇಪಲ್ಲಿ ತಾಲೂಕಿನಲ್ಲಿ ಅಬಕಾರಿ ಇಲಾಖೆ ಕಣ್ಮುಚ್ಚಿ ಕುಳಿತಿದೆಯೇ?